ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಇವತ್ತೇನೈತಲ್ಲ ಸಿಂಪಲ್ ಆಗಿರ್ತಕ್ಕಂಥ 40 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸನ್ನು ನಾನು ಕಟಿಂಗ್ ಮಾಡ್ಲಾಕತ್ತೀನಿ. ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ ಕಟಿಂಗನ್ನು ತಿಳಿಸ್ಕೊಟ್ಟಿನಿ. ಹಾಗೆ ಇದೊಂದು ಸರ್ತಿ ಏನೈತಲ್ಲ ಇದನ್ನು ಕೂಡ ಕಟಿಂಗ್ ಮಾಡ್ಲಾತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋನ ಮಾಡ್ಲಾಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಮೊದಲಿಗೆ ಏನೈತಲ್ಲ ಈ ರೀತಿಯಾಗಿ ನಾನು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ಈ ಸೈಡ ಫೋಲ್ಡಿಂಗ್ ಮಾಡ್ಕೊಳ್ತೀವಿ ನಾವು. ಅಂದರೆ ಎದೆ ಸುತ್ತಳತೆ ಎಷ್ಟಿರುತ್ತಲ್ಲ ಅಷ್ಟು ನೋಡಿಕೊಂಡು ಆ ಸ್ಟಿಚಿಂಗ್ ಮಾರ್ಜಿನನ್ನು ಎಕ್ಸ್ಟ್ರಾ ತೊಗೊಂಡು ನಾವು ಈ ಸೈಡ್ ಏನೈತಲ್ಲ ಇದು ಸ್ಲೀವ್ ಕಟಿಂಗ್ಗೆ ಅಂತ ಹೇಳಿ ಬಿಟ್ಬಿಡ್ತೀನಿ. ಇದು ಯಾವ ರೀತಿಯಾಗಿ ನಾವು ತೊಗೋಬೇಕು ಅಂತಂದ್ರೆ, ಇವಾಗ ಎದೆ ಸುತ್ತಳತೆ 40 ಎದೆ ಸುತ್ತಳತೆ ಅಂತಂದರೆ ನಾವು 4 ಭಾಗ ಮಾಡಬೇಕು. ಅದ್ರೊಳಗೆ ಒಂದು ಭಾಗ ಅಂತಂದ್ರೆ 10 ಇಂಚ್ ಆಯಿತು. ನಾವು ಸ್ಟಿಚಿಂಗ್ ಮಾರ್ಜಿನನ್ನು 2 ಇಂಚ್ ಸೇರಿಸಿದ್ರೆ ನಮ್ಗೆ ಇಲ್ಲಿ 12 ಇಂಚು ಬಿಡ್ತು ಅನ್ನೋದು ಬೇಕಾಗ್ತೈತಿ. ಇದು 14 ಇಂಚ್ ಐತಿ. ಇದಕ್ಕೂ ಒಂದು ಸ್ವಲ್ಪ ನಮ್ಗೆ ಕಮ್ಮಿ ಇದ್ರೂ ನಡಿತೈತಿ. ಸೊ ಇಷ್ಟನ್ನು ನಾನು ಫೋಲ್ಡ್ ಮಾಡಿ ಮೊದಲಿಗೆ ನಾನು ಇದನ್ನ ಇಷ್ಟ ಕಟಿಂಗ್ ಮಾಡಿ ತೊಗೊಳ್ತೀನಿ. ಮೊದಲಿಗೆ ಇದಾದ ನಂತರ ನಾನು ಇಲ್ಲೇನು ಚೇಂಜಸ್ ಮಾಡಂಗಿಲ್ಲ ನಾನು, ಯಾಕಂತಂದರೆ ಇದನ್ನ ಸೆಪ್ರೇಟಾಗಿ ಕಟ್ ಮಾಡಲಾರ್ದ ಹಾಗೆ ಕೂಡ ಕಟಿಂಗ್ ಮಾಡ್ಬೋದು. ನಾನು ಇಲ್ಲಿ ನಿಮಗೆ ವಿಡಿಯೋಗೋಸ್ಕರ ಅಂಥೇಳಿ ಕಟಿಂಗ್ ಮಾಡಿ ಸೆಪ್ರೇಟಾಗಿ ತೊಗೊಂಡೇನೆ. ಮೊದಲಿಗೆ ಬ್ಲೌಸ್ ಲೆಂತನ್ನು ನಾನು ಮಾರ್ಕಿಂಗ್ ಮಾಡ್ಕೊಳ್ತೀನಿ. ರೆಡಿ ಬ್ಲೌಸ್ ಲೆಂತ್ ಬಂದು 13.25 ಇಂಚ್ ಐತೆ. 13.25 ಇಂಚಿಗೆ ನಾನು 1 ಇಂಚನ್ನು ಸೇರಿಸ್ತೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು, ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚು. ಟೋಟಲ್ ಆಗಿ ನಾನು ಇಲ್ಲಿ 13.25 ಇಂಚಿಗೆ 1 ಇಂಚನ್ನು ಆ್ಯಡ್ ಮಾಡಿ 14.25 ಇಂಚನ್ನು ನಾನಿಲ್ಲಿ ಲೆಂತನ್ನು ಮಾರ್ಕಿಂಗ ಮಾಡ್ಲಾಕತ್ತೇನೆ. 14.25 ಇಂಚ್ ಲೆಂತನ್ನು ತೊಗೊಂಡಿದ್ದೀನಿ. ಕರೆಕ್ಟಾಗಿ ನೀವು ಸಿಂಪಲ್ಲಾಗಿ ನೀವು ಅಳತೆ ಬ್ಲೌಸನ್ನು ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಹಲವಾರು ವಿಡಿಯೋ ಒಳಗೆ ನಾನು ತಿಳಿಸ್ಕೊಟ್ಟಿನಿ. ಇದಾದ ನಂತರ ಇವಾಗ 40 ಎದೆ ಸುತ್ತಳತೆಗೆ ನಾನು ಶೋಲ್ಡರನ್ನು ಎಷ್ಟು ತೊಗೊಳ್ತೀನಿ ಅಂತಂದರೆ 5.25 ಇಂಚನ್ನು ಶೋಲ್ಡರನ್ನು ಮಾರ್ಕಿಂಗ್ ಮಾಡ್ತೀನಿ. ನಾನು ಪ್ರತಿಯೊಂದು ಬ್ಲೌಸ್ ಇವ್ರದ್ದು ಸ್ಟಿಚಿಂಗ್ ಮಾಡಿಕೊಡ್ಬೇಕಾದ್ರೆ ಇಷ್ಟ ತೊಗೊಳ್ತೀನಿ. ನಿಮಗೆ ಶೋಲ್ಡರ್ ಕಡಿಮೆ ಬೇಕು ಅಂತಂದರೆ 5.5 ಕೂಡ ತೊಗೋಬೋದು. ನಾನಿಲ್ಲಿ 5.25 ಇಂಚನ್ನು ನಾನು ತೊಗೊಳಕತ್ತೀನಿ. ಇಲ್ಲಿ ಕೂಡ 5.25 ಇಂಚ್ಗೆ ನಾನು ಮಾರ್ಕಿಂಗನ್ನು ಹಾಕ್ತೀನಿ. ಹಾಗೆ ಇಲ್ಲಿ ಆರ್ಮೋಲ್ ಲೆಂತ್ ಅಂದಾಜಾಗಿ ನಾನು 6 ಇಂಚು ತೊಗೊಂಡನಿ. ಅವ್ರದ್ದು 6 ಅಥವಾ 5.25 ಇಂಚು ಆರ್ಮೋಲ್ ಲೆಂತನ್ನು ನಾನು ತೊಗೊಳ್ತೀನಿ. ನೀವು ಆರ್ಮೋಲ್ ಲೆಂತ್ ಆಮೇಲೆ ಚೆಕ್ ಮಾಡ್ಕೊಳ್ಬೇಕಾಗ್ತೈತಿ. ಇವ್ರದ್ದು ರೆಡಿ ಆರ್ಮೋಲ್ ಲೆಂತ್ ಏನೈತಲ್ಲ 9.25 ಇಂಚ್ ಐತಿ. ಇಲ್ಲಿ ಮಾರ್ಕಿಂಗ್ ಆದ ನಂತರ ನಾವು ಆರ್ಮೋಲ್ ಲೆಂತನ್ನು ಚೆಕ್ ಮಾಡ್ಕೋಬೇಕಾಗ್ತೈತಿ. ಹಾಗೆ ಸ್ಟಿಚಿಂಗ್ ಮಾರ್ಜಿನು 2 ಇಂಚು. ಹಾಗೆ ಇಲ್ಲಿ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1.25 ಇಂಚ್ಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ತೋರಿಸ್ತಾ ಇರೋದ್ರಿಂದ ಓಕೆ ಕಂಪ್ಲೀಟ್ ಆಯಿತು. ಇದಾದ ನಂತರ ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ನಾವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಇಲ್ಲಿ ಬರ್ತೈತಿ. ನಾವು ಈ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ಕಟಿಂಗ್ ಮಾಡೋರಾಗಿದ್ದರೆ ಈ ರೀತಿಯಾಗಿ ಮಾರ್ಕನ್ನು ಹಾಕ್ಕೊಂಡು ಇಲ್ಲಿ ಶೋಲ್ಡರ್ ಏನೈತಲ್ಲ ಇಲ್ಲಿ 1/2 ಇಂಚು ನಮ್ಗೆ ಸ್ಟಿಚಿಂಗ್ಗೋಸ್ಕರ ಹೋಗ್ತೈತಿ. ಇಷ್ಟು ಬಿಟ್ಟೆ ನಮ್ಗೆ 9.25 ಇಂಚ್ ಬರುತ್ತೋ ಇಲ್ವೋ ಅಂಥೇಳಿ ಈ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಿ 9.25 ಇಂಚ್ ಅನ್ನೋದು ಬರಬೇಕು. ನಾನಿಲ್ಲಿ ಆರ್ಮೋಲ್ ಲೆಂತ್ ಎಷ್ಟು 5.25 ಇಂಚನ್ನು ತೊಗೊಂಡೇನಿ. ಇಲ್ಲಿ ನೋಡ್ಲಾಕತ್ತಿರ್ಬೋದು 8.25 ಇಂಚ್ ಬರ್ಲಾತೈತಿ. ನಮ್ಗೆ ಅರ್ಧ ಇಂಚ್ ಅನ್ನೋದು ಕಡಿಮೆ ಬರ್ಲಾತೈತಿ.
ನಾವೀಗ ಕಂಪಲ್ಸರಿಯಾಗಿ ಆರ್ಮೋಲ್ ಲೆಂತನ್ನು ಜಾಸ್ತಿ ಮಾಡ್ಕೋಬೇಕು. ನಾನಿಲ್ಲಿ ನಿಮ್ಗೆ ತೋರಿಸ್ಬೇಕಂತಲೇ ನಾನು ಕಡಿಮೆ ತೊಗೊಂಡಿರೋದು. ಇನ್ನೂ ಒಂದು ಕಾಲು ಅಥವಾ ಅರ್ಧ ಇಂಚ್ ಆಗೋಷ್ಟು ಆರ್ಮೋಲ್ ಲೆಂತನ್ನು ಜಾಸ್ತಿ ಮಾಡ್ಕೊಳಕತ್ತೀನಿ. ನೀವೇನು ಮಾಡ್ತೀರಿ, ಆರ್ಮೋಲ್ ಲೆಂತನ್ನು ಚೆಕ್ ಮಾಡಲಾರ್ದ ಹಿಂಗೆ ಸ್ಟಿಚಿಂಗ್ ಮಾಡಿರಿ ಅಂತಂದ್ರೆ ಆರ್ಮೋಲಲ್ಲಿ ಟೈಟ್ ಬಂದ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಕಟ್ಟಿಂಗ್ ಒಳಗೆ ಏನೈತಲ್ಲ ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಬ್ಲೌಸ್ ಒಳಗೆ ಏನೈತಲ್ಲ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಅನ್ನೋದು ಬರೋಂಗಿಲ್ಲ. ಅಂದರೆ 1 ಪಾಯಿಂಟು ಏನೋ ಹೆಚ್ಚು ಕಡಿಮೆ ಆದರೆ ನಡಿಬೋದು. ಇವಾಗ ಅರ್ಧ ಇಂಚ್ ಕಡಿಮೆ ಬರ್ಲಾತದೆ ಅಂತ ಕಂಪಲ್ಸರಿಯಾಗಿ ಆರ್ಮೋಲಲ್ಲಿ ನಮ್ಗೆ ಟೈಟ್ ಅನ್ನೋದು ಬರ್ತೈತಿ. ಟೈಟ್ ಆಗೋದ್ರಿಂದ ಏನೈತಲ್ಲ ಆಟೋಮೆಟಿಕ್ಲಿ ಶೋಲ್ಡರ್ ಏನಂತೆಲ್ಲ ಡ್ರಾಪ್ ಆಗ್ತೈತಿ. ಹಾಗೆ ಕಸ್ಟಮರ್ ಕೂಡ ಕಂಫರ್ಟಬಲ್ ಅಂಥೇಳಿ ಅನ್ಸಂಗಿಲ್ಲ ಬ್ಲೌಸ. ಇವಾಗ ನೋಡ್ಲಾತಿಲ್ಲ ಕರೆಕ್ಟಾಗಿ 9.25 ಇಂಚ್ ಅನ್ನೋದು ಲೆಂತ ಕರೆಕ್ಟಾಗೈತಿ. ಇದಾದ ನಂತರ ಇವಾಗ ಆರ್ಮೋಲ್ ಲೆಂತನ್ನು ಇವಾಗ ಕಂಪಲ್ಸರಿಯಾಗಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಡಿಮೆ ಬಂತು. ಮತ್ತೊಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಅಂದರೆ ಟೋಟಲ್ ಆಗಿ ಆರ್ಮೋಲ್ ಲೆಂತ್ ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸಿ ನಾನು ಇಲ್ಲಿ ಆರ್ಮೋಲ್ ಲೆಂತನ್ನು ನಾನು 6.25 ಇಂಚನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ. ಇದಾದ ನಂತರ ಸೊಂಟದ ಸುತ್ತಳತೆ 8 ಇಂಚ್ ಐತಿ. 8 ಇಂಚ್ ಒಂದು ಮಾರ್ಕ್ ಮಾಡೋಣ. ಅದಾದ ನಂತರ ಬ್ಯಾಕ್ ಪಾರ್ಟಲ್ಲಿ ನಾವು ಟಕ್ಸ್ ಇಡ್ತೀವಲ್ಲ ಅದಕ್ಕೋಸ್ಕರ 1 ಇಂಚು, ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 2 ಇಂಚು. ಈ ರೀತಿಯಾಗಿ ನೀವು ಒಂದೊಂದು ಪಾಯಿಂಟ್ ಕೂಡ ಸರಿಯಾಗಿ ತೊಗೊಂಡು ನೀವು ಬ್ಲೌಸ, ನಾನು ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ನಾವು ಬ್ಲೌಸ ಸ್ಟಿಚಿಂಗ್ ಮಾಡ್ತೀನಿ ಬಟ್ ಕಸ್ಟಮರ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಾಕ ನಮ್ಗೆ ಭಯ ಬರ್ತೈತಿ ಅಂಥೇಳಿ. ಕಂಪಲ್ಸರಿಯಾಗಿ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡಿರ್ತಾರಲ್ಲ ಸ್ಟಾರ್ಟಿಂಗ್ ಒಳಗೆ ಇದೇ ರೀತಿ ಆಗಿರ್ತೈತಿ. ಯಾಕಂತಂದರೆ ನಾವು ಕೂಡ ಇದೇ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ತಪ್ಪೋಗುತ್ತೆ ಏನೋ ಅಂತ ಹೇಳಿ ನಾವು ಕೂಡ ಕನ್ಫ್ಯೂಷನ್ ಆಗ್ತೀವಿ. ಹೀಗಾಗಿ ಇವಾಗ ಏನೈತಲ್ಲ ನೀವು ಪರ್ಫೆಕ್ಟಾಗಿ ಮನ್ಯಾಗ ಮೆಂಬರ್ಸ್ ಇರ್ತಾರಲ್ವ, ಹೀಗಾಗಿ ರಿಲೇಷನ್ಸ್ ಇರ್ತಾರೆ, ಅವರು ಮತ್ತಷ್ಟು ಬ್ಲೌಸ್ಗಳನ್ನ ಕಟಿಂಗ್ ಮಾಡಿರಿ, ಸ್ಟಿಚಿಂಗ್ ಮಾಡಿರಿ, ಬೇರೆ ಬೇರೆ ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ಗಳನ್ನ ಕಟಿಂಗ್ ಮಾಡಿ ಅವ್ರಿಗೆ ವೇರ್ ಮಾಡಿ ಅಂತ ಹೇಳಿ ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅಂತಂದರೆ ಒಂದೊಂದಾಗಿ ಕಸ್ಟಮರ್ ಬ್ಲೌಸ್ಗಳನ್ನ ಸ್ಟಾರ್ಟ್ ಮಾಡಿರಿ. ಅಂದರೆ ಸ್ಟಾರ್ಟಿಂಗ್ ಒಳಗೆ ಏನೈತಲ್ಲ ಹೊರಗಡೆ ಕಸ್ಟಮರ್ ಬ್ಲೌಸ್ ತಪ್ಪುತ್ತೋ ಹೆಂಗೋ ಅಂತ ಹೇಳಿ ಒಂದು ಪ್ರಾಬ್ಲಮ್ ಇದ್ದೇ ಇರ್ತೈತಿ. ಹೀಗಾಗಿ ನೀವು ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರ್ದಾರ್ದ ರೀತಿ ಮನೆಯಲ್ಲಿ ಇರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿರಿ. ನೀವು ಜಾಸ್ತಿ ಏನೈತಲ್ಲ ಎಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕು ಏನು ಅಂತ ಹೇಳೆಲ್ಲ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನೀವು 100% ಏನೈತಲ್ಲ ಬ್ಲೌಸ್ ಒಳಗೆ ಆರಾಮಾಗಿ ನೀವು ಸ್ಟಿಚಿಂಗ್ ಮಾಡ್ಬೋದು. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾನು ಕೊರಳಿನ ಲೆಂತ್ ಬಂದು 10.5 ಇಂಚನ್ನು ನಾನು ತೊಗೊಳಕತ್ತೀನಿ. ಇಲ್ಲಿ ಜಾಸ್ತಿ ಅವರು ಬ್ರಾಡ್ ಬೇಕಂತ ಹೇಳಿದ್ದಾರೆ. ಇಲ್ಲಿ ವಿಡ್ತ್ ಬಂದು 3 ಇಂಚನ್ನು ನಾನು ತೊಗೊಳತ್ತೀನಿ. ನೀವು ಬ್ರಾಡ್ ಬೇಡ ಅಂದ್ರೆ ನಿಮ್ಗೆ 2.5 ಇಂಚ 2.25 ಇಂಚ ಈ ರೀತಿಯಾಗಿ ತೊಗೋಬೋದು. ನಾನಿಲ್ಲಿ 3 ಇಂಚನ್ನು ತೊಗೊಳಕತ್ತೀನಿ. ಇಲ್ಲಿ ನೆಕ್ ವಿಡ್ತ್ ಬಂದು ನಾನು 2 ಇಂಚನ್ನು ತೊಗೊಳ್ತೀನಿ. ಸೊ ಅವ್ರು ಏನೈತಲ್ಲ ರೌಂಡ್ ಶೇಪಲ್ಲೇ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಕೊಡು ಅಂತ ಹೇಳ್ಯಾರ. ನಾನಲ್ಲಿ ರೌಂಡ್ ಶೇಪನ್ನು ಹಾಕ್ತೀನಿ. ಇಲ್ಲಿ ನಮ್ಗೆ ಜಾಸ್ತಿ ಲೆಂತ್ ತೊಗೊಂಡಿರುವಲ್ಲ, ಇಲ್ಲಿ ಒಂದು ಸ್ವಲ್ಪ 1/4 ಇಂಚ್ ಆಗೋಷ್ಟು ನಾನು ಶೋಲ್ಡರನ್ನು ಇಲ್ಲಿ ಒಳಗಡೆ ಮಾರ್ಕಿಂಗನ್ನು ಮಾಡ್ಕೊಳ್ತೀನಿ. ನೋಡಿದ್ರಲ್ವ, ಮೊದಲಿಗೆ ಆರ್ಮೋಲ್ ಲೆಂತನ್ನು ಚೆಕ್ ಮಾಡ್ಕೋಬೇಕು, ಆಮೇಲೆ ಇಲ್ಲಿ ಏನೈತಲ್ಲ ಒಂದು ಸ್ವಲ್ಪ ಡೌನಿಂಗನ್ನು ತೊಗೋಬೇಕಾಗ್ತೈತಿ. ಹೀಗಾಗಿ ಆಮೇಲೆ ಇಲ್ಲಿ ಟಕ್ಸ್ ಇದೊಂದು ಬ್ಯಾಕ್ ಪಾರ್ಟಲ್ಲಿ ಸೊಂಟದ ಸುತ್ತಳತೆ ಏನು ಮಾರ್ಕಿಂಗ್ ಮಾಡಿರ್ತೀವಲ್ಲ ಅಷ್ಟಕ್ಕೆ ಹಿಡಿದ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಮಾರ್ಕಿಂಗ್ ಮಾಡಬೇಕು. ಇಲ್ಲಿ 1 ಇಂಚ್ ಟಕ್ಸ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿವಲ್ವ ಅದನ್ನು 2 ಭಾಗ ಮಾಡಬೇಕು. 1 ಇಂಚನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಆ ಸೈಡ್ ಅರ್ಧ ಈ ಸೈಡ್ ಅರ್ಧ ಬರೋಷ್ಟು ಈ ರೀತಿಯಾಗಿ ನಾವು ಮಾರ್ಕಿಂಗನ್ನು ಮಾಡಬೇಕು. ಲೆಂತ್ ಅನ್ನೋದು ಏನೈತಲ್ಲ ನೀವು ಎಷ್ಟು ತೊಗೋಬೋದು. ನಾನಿಲ್ಲಿ 3.25 ಇಂಚನ್ನು ನಾನು ತೊಗೊಳತ್ತೀನಿ. ಡೀಪ್ ನೆಕ್ ಆಗಿರೋದ್ರಿಂದ ಇಷ್ಟಕ್ಕೆ ಲೆಂತ್ ಇರಲಿ ಅಂಥೇಳಿ ನೀವು 4 ಇಂಚ್ವರೆಗೂ ತೊಗೋಬಹುದು. ನಾನಿಲ್ಲಿ 3.25 ಇಂಚ ಟಕ್ಸ್ ಲೆಂತನ್ನು ತೊಗೊಂಡಿನಿ. ನೋಡಿದ್ರಲ್ವ, ಇದು ಬ್ಯಾಕ್ ಪಾರ್ಟ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ಇದು 2 ಇಂಚ್ ಏನೈತಲ್ಲ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡಿದ್ವಿ. ಇದನ್ನ ನೀವು ಬೇಕು ಅಂತಂದ್ರೆ ನೀವು ಸ್ಕೇಲ್ನ ಯೂಸ್ ಮಾಡಿಬಿಟ್ಟು ನೀವು ಸ್ಟಿಚಿಂಗ್ ಮಾಡ್ಬೋದು. ನಾನು ಇದು ಮಾರ್ಕಿಂಗ್ ಕಂಪ್ಲೀಟ್ ಹಿಂಗೆ ಇರ್ತೈತಿ. ಇವಾಗ ಫ್ರಂಟ್ ಪಾರ್ಟನ್ನು ಇಲ್ಲೇ ಮಾರ್ಕಿಂಗ್ ಮಾಡೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನೈತಲ್ಲ ಇಲ್ಲಿ ನಮಗೆ ಶೋಲ್ಡ್ರು ಫ್ರಂಟಲ್ಲಿ ಇಲ್ಲಿ 5.25 ಇಂಚ್ ತೊಗೊಂಡಿದ್ವಲ್ವ ನಾವು, ಇಲ್ಲಿ ಕೂಡ ಅಷ್ಟ ಬರೋ ರೀತಿ ಎಲ್ಲಿ ಕೂರುತ್ತೋ ಅಂತ ಹೇಳಿ ತೊಗೋಬೇಕು. ಅಂದರೆ ನಮ್ಮ ಬಟ್ಟೆ ಅನ್ನೋದು ಸೇವ್ ಆಗ್ತೈತಿ. ಹೀಗಾಗಿ ಇಲ್ಲಿ ನೋಡ್ಲಾಕತ್ತೀರಲ್ವ, ಓಕೆ, ಇಲ್ಲಿವರೆಗೂ ನಮ್ಗೆ ಕೊಡಿರ್ತೈತಿ. ಇಲ್ಲೊಂದು ಮಾರ್ಕಿಂಗನ್ನು ಹಾಕ್ತೀನಿ. ಇಲ್ಲಿ 5.25 ಇಂಚಿಗೆ ಒಂದು ಹಾಕ್ತೀನಿ. ಈ ರೀತಿಯಾಗಿ ಕಟಿಂಗ್ ಮಾಡೋದ್ರಿಂದ ಇಲ್ಲಿ ಬಟ್ಟೆ ಅನ್ನೋದು ನಮ್ಗೆ ಏನಾದರೂ ಬೇಕಾಯಿತು ಅಂತಂದ್ರೆ ಸೇವ್ ಆಗ್ತೈತಿ. ನೀವು ಪ್ಲೇನ್ ಬ್ಲೌಸು ಈ ರೀತಿಯಾಗಿ ಕಟಿಂಗ್ ಮಾಡೋದ್ರಿಂದ ನಿಮ್ಗೆ ಬಟ್ಟೆ ಅನ್ನೋದು ಒಂದು ಸ್ವಲ್ಪ ಏನಾದರೂ ಡಿಸೈನ್ ಮಾಡಲಿಕ್ಕೆ ಅನ್ನೋದಾಗಿದ್ರೆ ಬಟ್ಟೆ ಅನ್ನೋದು ಸೇವ್ ಆಗ್ತೈತಿ. ಇಲ್ಲಿ ನಾನು ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ತೀನಿ.
ಇದಾದ ನಂತರ ಇನ್ನೊಂದು 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ಒಂದು ಲೈನನ್ನು ಹಾಕೊಳ್ತೀನಿ. ಇದು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಏನು ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ನೀವು ಅದನ್ನು ಹಾಕಬೇಕು. ನೋಡಿದ್ರಲ್ವ ಇದೇನೈತಲ್ಲ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೋಸ್ಕರ ಈ ಮಾರ್ಕಿಂಗನ್ನು ಬಿಟ್ಬಿಟ್ಟು ನಾನು 5 ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ ಕೂಡ 5 ಇಂಚನ್ನು ನಾನು ತೊಗೊಳ್ತೀನಿ. ಇದಾದ ನಂತರ ಇಲ್ಲಿ ಕೂಡ ನೆಕ್ ಬಿಡ್ತಾ ನಾನು 2 ಇಂಚನ್ನು ತೊಗೊಂಡಿದ್ದೀನಿ. ಆಮೇಲೆ ಫ್ರಂಟಲ್ಲಿ ಕೊರಳಿನ ಲೆಂತ್ ಬಂದು 6 ಇಂಚನ್ನು ನಾನು ತೊಗೊಳಕತ್ತೀನಿ. ಆಮೇಲೆ ಇಲ್ಲಿ ಬಿಟ್ಟು ಬಂದು 2.5 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ಫ್ರಂಟಲ್ಲಿ ನೀವು ಬೇರೆ ಶೇಪ್ ಬೇಕಾದ್ರೆ ಹಾಕೋಬೋದು. ನಾನೇನೈತಲ್ಲ ಇದನ್ನು ರೌಂಡ್ ಶೇಪ್ಗೆ ಹಾಕ್ತೀನಿ. ಇದಾದ ನಂತರ ಇಲ್ಲಿ ಆರ್ಮೋಲ್ ಲೆಂತು 6.25 ಇಂಚ್ ಐತಲ್ಲ ಅದಕ್ಕೆ ಅಷ್ಟಕ್ಕೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಇದಾದ ನಂತರ ಎದೆ ಸುತ್ತಳತೆ ಎಷ್ಟೈತಲ್ಲ ನೋಡಿಕೊಂಡು ಎಷ್ಟು 10 ಇಂಚ್ ಐತಲ್ಲ ನಾನಿಲ್ಲಿ ಇನ್ನೊಂದು ಮೇನ್ ಪಾಯಿಂಟು ಎದೆ ಸುತ್ತಳತೆ ಎಷ್ಟೈತಿ ನಮ್ಗೆ ರೆಡಿ ಬ್ಲೌಸ್ ಒಳಗೆ 10 ಇಂಚ್ ಐತಿ. ನಾನಿಲ್ಲಿ 10.25 ಇಂಚ್ ತೊಗೊಳ್ತೀನಿ. ಯಾಕಂತಂದರೆ ಇಲ್ಲಿ ಸೆಂಟ್ರಲ್ಲಿ ನಾವು ಟಕ್ಸ್ ಹಿಡಿಯೋದ್ರಿಂದ ಬಟ್ಟೆ ಅನ್ನೋದು ಕಡಿಮೆ ಬೀಳ್ತೈತಿ. ಹೀಗಾಗಿ ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ಯಾರೋ ಕಟಿಂಗ್ ಒಳಗಾಗಲಿ ಇಷ್ಟು ಕ್ಲಿಯರಾಗಿ ಡೀಟೇಲಾಗಿ ಹೇಳ್ಕೊಡಂಗಿಲ್ಲ. ನಾ ಕಂಪ್ಲೀಟಾಗಿ ನೀವು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಎಲ್ಲನೂ ನಿಮ್ಗೆ ಬಿಡಿಸಿ ಹೇಳಾಕತ್ತೀನಿ. ಸೊ 10 ಇಂಚು ಅಥವಾ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಮಾರ್ಕಿಂಗ್ ಮಾಡ್ತೀನಿ. ಆಮೇಲೆ ಇಲ್ಲಿ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 2 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಫ್ರಂಟಲ್ಲಿ 1 ಇಂಚ್ಗೆ ಮಾರ್ಕಿಂಗ್ ಮಾಡ್ತೀನಿ. ಮಾರ್ಕಿಂಗ್ ಮಾಡಿಬಿಟ್ಟು ಇದನ್ನು ಕೂಡ ನಾನು ಆರ್ಮೋಲ್ ಲೆಂತನ್ನು ಚೆಕ್ ಮಾಡ್ತೀನಿ. ಎಷ್ಟು 9.25 ಇಂಚು ನಮ್ಗೆ ಆರ್ಮೋಲ್ ಲೆಂತ್ ಅನ್ನೋದು ಸಿಗಬೇಕು. ಇಲ್ಲಿ ಕರೆಕ್ಟಾಗಿ 10 ಇಂಚ್ ಬರ್ಲಾಕತ್ತೈತೆ ನಮ್ಗೆ. ಇಲ್ಲಿ ರೆಡಿ ಏನೈತಲ್ಲ 9.25 ಇಂಚ್ ತೊಗೊಂಡು ಮಿಕ್ಕಿದೇನೈತಲ್ಲ ಇಲ್ಲಿ ನಾವು ಟಕ್ಸ್ಗೋಸ್ಕರ ಯೂಸ್ ಮಾಡ್ಕೋಬೋದು. ಆಮೇಲೆ ರೆಡಿ ಬ್ಲೌಸ್ ಲೆಂತ್ ಎಷ್ಟೈತಿ 13.25 ಇಂಚ್ ಐತಿ. ನಾ 13.25 ಇಂಚಿಗೆ 2 ಇಂಚನ್ನು ಆ್ಯಡ್ ಮಾಡಿಬಿಟ್ಟು ನಾನು 15.25 ಇಂಚ್ಗೆ ತೊಗೊಳ್ತೀನಿ. ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ವಿ. ನಾವು ಫ್ರಂಟ್ ಪಾರ್ಟಲ್ಲಿ 2 ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕು. ಇವಾಗ ಸ್ಟಾರ್ಟಿಂಗ್ ಏನು ಬ್ಲೌಸ್ ಕಟಿಂಗ್ ಮಾಡ್ಲಾತಿರ್ತಾರಲ್ಲ ನಾವು ಕ್ರಾಸ್ ಬೆಲ್ಟು ಅದು ಇದು ಕನ್ಫ್ಯೂಷನ್ ಆಗ್ತೈತಿ. ಸೊ ನಾವು ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಇರಲಾರ್ದನ ನೀವು ಈ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡಿ ನಂತರ ಏನೈತಲ್ಲ ನೀವು ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿಯಾಗಿ ಅಂಥೇಳಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿ ಕ್ರಾಸ್ ಬೆಲ್ಟ್ಗೆ ನಾನು ಇಲ್ಲಿ 3.5 ಇಂಚ್ಗೆ ಒಂದು ಮಾರ್ಕಿಂಗ್ ಮಾಡ್ತೀನಿ. ಈ ಸೈಡ್ ಏನೈತಲ್ಲ 2.5 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ ಮಧ್ಯದಲ್ಲಿ ಏನೈತಲ್ಲ 2.25 ಇಂಚ್ಗೆ ಈ ರೀತಿಯಾಗಿ ಒಂದು ಮಾರ್ಕಿಂಗನ್ನು ಮಾಡ್ತೀನಿ. ಈ ರೀತಿಯಾಗಿ ಒಂದು ಇಲ್ಲಿವರೆಗೂ ಒಂದು ಸ್ಟ್ರೈಟ್ ಲೈನನ್ನು ಎಳ್ಕೊಂಡ್ಬಿಟ್ಟು ಇಲ್ಲಿಂದ ಈ ರೀತಿಯಾಗಿ ಕ್ರಾಸಾಗಿ ತೊಗೊಂಡ್ಬಿಡೋಣ. ಆಮೇಲೆ ಸೆಂಟ್ರ್ ಟಕ್ಸ್ ಪಾಯಿಂಟ್ ಏನೈತಲ್ಲ ನಾ ಈ ಒಂದು ಅಂದಾಜಿಗೆ ಇದಕ್ಕೆ 3.25 ಇಂಚಿಗೆ ನಾನು ಸೆಂಟ್ರ್ ಟಕ್ಸ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡ್ತೀನಿ. ಇಲ್ಲಿ ವಿಡ್ತ್ ಎಷ್ಟು ಹಿಡಿತೀರಿ ಅನ್ನೋದು ನೀವು ಬಟ್ಟೆ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅಂದರೆ ಇದು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಆ ಸೈಡ್ 1.25 ಇಂಚ ಈ ಸೈಡ್ 1.25 ಇಂಚ ನಾನು ಟಕ್ಸನ್ನು ಹಿಡ್ತೀನಿ. ಆ ಲೆಂತ್ ಬಂದು ಏನೈತಲ್ಲ ನಾನಿಲ್ಲಿ 2.25 ಇಂಚು ಸೆಂಟ್ರ್ ಟಕ್ಸನ್ನು ಲೆಂತನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ನೀವು ಈ ರೀತಿಯಾಗಿ ಮಾರ್ಕನ್ನು ಮಾಡ್ಬೋದು. ಆಮೇಲೆ ಇಲ್ಲಿ ಕೂಡ ಮಧ್ಯದಲ್ಲಿ ನಾವು ಇದರಿಂದ ಏನೈತಲ್ಲ 1.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಈ ಸೈಡ್ ಕೂಡ 1.25 ಇಂಚ್ಗೆ ಮಾರ್ಕ್ ಮಾಡಿಬಿಟ್ಟು ನೀವು ಟಕ್ಸ್ ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ಇದಾದ ನಂತರ ಇಲ್ಲಿ ಕೂಡ ಸೆಂಟ್ರಲ್ಲಿ ಕೂಡ ಅದೇ ರೀತಿಯಾಗಿ 1.25 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಮಧ್ಯದಲ್ಲಿ ಬರೋ ರೀತಿಯಾಗಿ ಈ ರೀತಿಯಾಗಿ ನೀವು ಟಕ್ಸ್ ಮಾರ್ಕಿಂಗನ್ನು ಮಾಡ್ಬೋದು. ಸಿಂಪಲ್ ಫ್ರೆಂಡ್ಸ್ ನೋಡಿದ್ದು. ಇದಾದ ನಂತರ ನಿಮ್ಗೆ 2 ಟಕ್ಸ್ ಬೇಕಂದ್ರೆ ಹೇಳ್ಬೋದು. ನಾನಿಲ್ಲಿ 4 ಟಕ್ಸ್ ಬ್ಲೌಸಿಂದ ನಾನು ಹೇಳಾಕತ್ತೀನಿ. ಇದಾದ ನಂತರ ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು 8 ಇಂಚ್ ಐತಲ್ಲ 8 ಇಂಚ್ಗೆ ನಾನು ಒಂದು ಮಾರ್ಕಿಂಗ್ ಹಾಕ್ತೀನಿ. ಇದಾದ ನಂತರ ಬಿಡ್ತು ಎಷ್ಟು ತೊಗೊಂಡಿದ್ದೀವಿ ಇಲ್ಲಿ ಅಳತೆ ಮಾಡಿ ತೊಗೊಳ್ಳಿ ಎಷ್ಟು ಆಗುತ್ತೆ ಅಂತ ಹೇಳಿ. ಎಷ್ಟು ನಾವು 1.25 ಇಂಚು 1.25 ಇಂಚ್ ತೊಗೊಂಡ್ವಿ. ಕರೆಕ್ಟಾಗಿ 2.5 ಇಂಚ್ ಅಲ್ವಾ 2.5 ಇಂಚನ್ನು ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆ ತೊಗೊಳ್ತೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನು 2.5 ಇಂಚು ಸ್ಟಿಚಿಂಗ್ ಮಾರ್ಜಿನು 2 ಇಂಚು. ಆಮೇಲೆ ಇಲ್ಲಿ ಟಕ್ಸ್ ಬಿಡ್ತು ಎಷ್ಟು ತೊಗೊಂಡಿದ್ವಿ 2.5 ಇಂಚು. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು. ಟೋಟಲಾಗಿ ಈ ರೀತಿಯಾಗಿ ತೊಗೊಂಡ್ರಿಂದ ನಮ್ಮ ಬ್ಲೌಸ್ ಅನ್ನೋದು ತುಂಬಾ ನೀಟಾಗಿ ಕೂತ್ಕೊಳ್ತೈತಿ.
ಇಲ್ಲಿ ಸೈಡಲ್ಲಿ ನಿಮ್ಗೆ ಇಲ್ಲಿ ರಿಂಕಲ್ಸ್ ಬರಬಾರ್ದು. ಇಲ್ಲಿ ಒಂದು ಸ್ವಲ್ಪ 1/4 ಇಂಚು ಅಥವಾ ಒಂದು ಅರ್ಧ ಇಂಚ್ ಆಗೋಷ್ಟು ಈ ರೀತಿಯಾಗಿ ನೀವು ಕ್ರಾಸಾಗಿ ಗೆರೆನ ಹಾಕೋಬೇಕಾಗ್ತೈತಿ. ತುಂಬಾ ನೀಟಾಗಿ ಬರ್ತೈತಿ. ಇದಾದ ನಂತರ ಇಲ್ಲಿ ಸೆಂಟ್ರಲ್ಲಿ ಕೂಡ ಇಲ್ಲಿ 1/4 ಇಂಚ್ಗೆ ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಈ ಸೈಡ್ ಟಕ್ಸ್ ಕೂಡ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ನೋಡಿದ್ರಲ್ಲ, ಇವಾಗ ಬ್ಯಾಕ್ ಪಾರ್ಟ್, ಈ ಸೈಡು ಬ್ಯಾಕ್ ಪಾರ್ಟು, ಈ ಸೈಡು ಫ್ರಂಟ್ ಪಾರ್ಟನ್ನು ಯಾವ ರೀತಿಯಾಗಿ ನೋಡಿದ್ರಲ್ವ. ಈ ಸೈಡ್ ನೋಡ್ರಿ 2 ಪಾರ್ಟನ್ನು ನಾವು ಕಟಿಂಗ್ ಮಾಡಿ ಇಷ್ಟು ಎಕ್ಸ್ಟ್ರಾ ಉಳಿದೈತಿ. ಮೇನ್ ಫ್ಯಾಬ್ರಿಕ್ ತೆಳುವಾಗಿರೋದ್ರಿಂದ ಇದನ್ನ ಫೋಲ್ಡ್ ಮಾಡಿ ಕ್ರಾಸ್ ಬೆಲ್ಟನ್ನು ಡಬಲ್ ನಾನು ಲೈನಿಂಗನ್ನು ಕಟಿಂಗ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ನಿಮ್ಮ ಫ್ಯಾಬ್ರಿಕ್ ಇಲ್ಲ ಸರಿ ಐತೆ ಅಂದರೆ ಒಂದೇ ಲೇಯರ್ನ ಕಟಿಂಗ್ ಮಾಡ್ಕೋಬೋದು. ಇಲ್ಲಿ ನೋಡ್ಲಾಕತ್ತಿರಲ್ವ, ಯಾವುದೇ ಕೂಡ ಕನ್ಫ್ಯೂಷನ್ ಇಲ್ಲ. ಒಂದೇ ನಾವು ಮೆಜರ್ಮೆಂಟ್ ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ, ಆರ್ಮ್ ಲೆಂತು ಇಷ್ಟನ್ನು ನಾವು ಬ್ಲೌಸ್ ರೆಡಿ ಬ್ಲೌಸ್ ಲೆಂತ್ ಮಾರ್ಕಿಂಗನ್ನು ಮಾಡಿಬಿಟ್ಟು ಬ್ಲೌಸನ್ನು ತೊಗೊಂಡು ನೀವು ಸ್ಟಾರ್ಟಿಂಗ್ ಕಟಿಂಗ್ ಮಾಡ್ಲಾಕತ್ತೀರಿ ಅಂತಂದರೆ ಸಿಂಪಲಾಗಿ ಈ ರೀತಿಯಾಗಿ ನೀವು ಬ್ಲೌಸನ್ನು ಮಾರ್ಕಿಂಗ್ ಮಾಡ್ಬೋದು. ಇದು ನಿಮ್ಗೆ ಅರ್ಥ ಆಗೈತಿ ಅಂತ ಹೇಳಿ ಅಂದ್ಕೊಂಡೀನಿ. ಇವಾಗ ಏನೈತಲ್ಲ, ಇದು ನಾನು ಕಟಿಂಗ್ ಸ್ಟಿಚಿಂಗ್ ಮಾಡುವಾಗಲೇ ಇದನ್ನ ಕೊರಳಿಂದೆಲ್ಲ ನಾನು ಕಟ್ ಮಾಡ್ತೀನಿ. ಇವಾಗ ಏನೈತಲ್ಲ ಸೈಡ್ ಅಷ್ಟೇ ಕಟಿಂಗ ಮಾಡ್ತೀನಿ. ತುಂಬಾ ಸಿಂಪಲ್ಲಾಗಿ ನಾವು ಬ್ಲೌಸ್ ಕಟಿಂಗ್ ಅನ್ನೋದು ಕಲ್ತ್ವಿ ಅಂತಂದ್ರೆ ನಾವು ತುಂಬ ಈಸಿಯಾಗಿ ನಾವು ಪ್ರತಿಯೊಂದು ಮೆಜರ್ಮೆಂಟ್ ಬ್ಲೌಸನ್ನು ನಾವು ಸ್ಟಿಚಿಂಗ ಮಾಡ್ಬೋದು. ಇವಾಗ ಬ್ಯಾಕ್ ಪಾರ್ಟನ್ನು ನಾನು ಕಟ್ಟಿಂಗ ಮಾಡ್ಲಾಕತ್ತೀನಿ. ಇದಾದ ನಂತರ ಫ್ರಂಟ್ ಪಾರ್ಟು, ಇಲ್ಲಿ ಏನೈತಲ್ಲ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಇದನ್ನ ಕಟ್ ಮಾಡಿ ತೆಗಿತೀನಿ. ಈ ಕಟಿಂಗ್ ಮಾಡಿ ಕ್ರಾಸಲ್ಲಿ ಏನೈತಲ್ಲ ಇಷ್ಟು ನಾವು ಒಂದು ಅರ್ಧ ಇಂಚ್ ಆಗೋಷ್ಟು ನಾವು ಕಟಿಂಗ್ ಮಾಡಿ ತೆಗಿತೀನಿ. ನೀವು ಸ್ಟಿಚಿಂಗ್ ಒಳಗೆ ಹೆಂಗೆ ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ತೀರಿ ಅಂಥೇಳಿ ನನಗೂ ಕೂಡ ಕಮೆಂಟ್ ಮಾಡಿದ್ರಿ. ಇವಾಗ ಟಕ್ಸ್ ಏನದಾವಲ್ಲ ಇಲ್ಲಿ ಎಲ್ಲ ಕಡೆನೂ ನಾಚ್ ಹಾಕೋತೀನಿ. ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ. ಅಂದರೆ ನೀವು 2 ಪಾರ್ಟ್ ಕೂಡ ಸೇಮ್ ಸ್ಟಿಚಿಂಗ್ ಮಾಡ್ಬೋದು ಮತ್ತು ಹೆಚ್ಚು ಕಡಿಮೆ ಅನ್ನೋದಾಗಂಗಿಲ್ಲ. ನೀವು 2 ಸೈಡ್ ಟಕ್ಸ್ ಯಾವ ಸರ್ತ್ ಬಂದಾವಲ್ಲ ಈ ನಾಚ್ ಹಾಕೊಂಡ್ರಿ ಅಂತಂದ್ರೆ ಪಟ ನೀವು ಬ್ಲೌಸನ್ನು ನೀವು ಸ್ಟಿಚಿಂಗ್ ಮಾಡ್ಬೋದು. ಇದು ಕೂಡ ಸಣ್ಣ ಪುಟ್ಟ ಟಿಪ್ಸ್ ಕೂಡ ನಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತಾವೆ. ನೋಡಿದ್ರಲ್ಲ ಈ ಟಕ್ಸ್ ಎಲ್ಲ ಕಡೆನೂ ನಾಚ್ ಹಾಕೊಂಡೀನಿ. ಈ ರೀತಿಗೆ ಹಾಕೋದ್ರಿಂದ ನೀವು ಬರಾಬರ್ ಮಾರ್ಕಿಂಗ್ ಅನ್ನೋದು ಗೊತ್ತಾಗ್ಬಿಡ್ತೈತಿ. ನೀವು ಆರಾಮಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡೋವಾಗ ಅವಸರದೊಳಗೆ ನೀವು ಬ್ಲೌಸನ್ನು ಸ್ಟಿಚಿಂಗ ಮಾಡ್ಬೋದು. ಇದಾದ ನಂತರ ಕ್ರಾಸ್ ಬೆಲ್ಟ್ ಇದೇನೈತಲ್ಲ ಇದ್ರೊಳಗೆ ಏನು ಚೇಂಜಸ್ ಮಾಡೋಂಗಿಲ್ಲ. ನಾನು ಇಷ್ಟನ್ನು ಫೋಲ್ಡ್ ಮಾಡಿಬಿಟ್ಟು ಡಬಲ್ ಫೋಲ್ಡ್ ಅಂದರೆ ಇದು ಫ್ಯಾಬ್ರಿಕ್ ಅನ್ನೋದು ಒಂದು ಸ್ವಲ್ಪ ತೆಳುವಾಗಿತ್ತು, ಹೀಗಾಗಿ ಇದನ್ನು 2 ಭಾಗ ಮಾಡಿ ತೊಗೊಳ್ತೀನಿ. ಇಲ್ಲಿ ಅಂದಾಜಾಗಿ ಒಂದು ಸ್ವಲ್ಪ ಕಡಿಮೆ ತೊಗೊಂಡು ಕಟಿಂಗ್ ಮಾಡ್ತೀನಿ. ಆಮೇಲೆ ಸ್ಟಿಚಿಂಗ್ ಆದ ನಂತರ ಎಕ್ಸ್ಟ್ರಾ ನಾವು ಕಟಿಂಗ ಮಾಡ್ಬೋದು. ಇಲ್ಲಿ ನಾನು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಮಾಡೋರಿಗೆ ಹೆಲ್ಪ್ ಆಗಲಿ ಅಂಥೇಳಿ ನಾವು ಟಕ್ಸ್ ಪಾಯಿಂಟು ಅದು ಇದು ಏನು ಇಷ್ಟಕ್ಕೆ ಮಾರ್ಕಿಂಗ್ ಮಾಡಬೇಕು ಅನ್ನೋದು ನಾ ಹಂಗೆ ತಿಳಿಸ್ಕೊಟ್ಟಿಲ್ಲ. ಹಲವಾರು ವಿಡಿಯೋ ಒಳಗೆ ತಿಳಿಸ್ಕೊಟ್ಟಿನಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಇಲ್ಲ ಥರಲ್ಲ ಮೇನ್ ಅಳತೆ ಬ್ಲೌಸ್ನ ತೊಗೊಂಡ್ಬಿಟ್ಟು ನೀವು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ನಾನು ಸಿಂಪಲ್ಲಾಗಿ ಯಾವುದೇ ಕನ್ಫ್ಯೂಷನ್ ಇರಲಾರ್ದೆ ತಿಳಿಸ್ಕೊಟ್ಟೇನಿ. ನೀವು ಮೆಜರ್ಮೆಂಟ್ ಇಷ್ಟಕ್ಕೆ ಟಕ್ಸ್ ಹಿಡಬೇಕು ಹಿಂಗೆ ಹಿಡಬೇಕು ಅಂತಂದ್ರೆ ನೀವು ಮುಂದೆ ಕಲಿತಾದ ನಂತರ ಏನೈತಲ್ಲ ನೀವು ಒಂದೊಂದಾಗಿ ನೀವು ಸ್ಟಿಚಿಂಗ್ ಮಾಡ್ತಾ ಹೋಗ್ಬೋದು. ಸಿಂಪಲ್ಲಾಗಿ ನೋಡಿರಿ ಅಳತೆ ಬ್ಲೌಸ್ನ ತೊಗೊಂಡು ನೀವು ಆರಾಮಾಗಿ ಬ್ಲೌಸ ಮಾಡ್ಬೋದು. ಇವಾಗ ಇನ್ನೂ ಸ್ಲೀವ್ ಕಟ್ಟಿಂಗ್ ಅಷ್ಟು ಮಾಡಬೇಕು. ಹಲವಾರು ವಿಡಿಯೋ ಒಳಗೆ ಸ್ಲೀವ್ ಕಟ್ಟಿಂಗ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟೇನಿ. ಸೊ ಇಷ್ಟ ನೋಡಿರಿ, ವಿಡಿಯೋ ಲೆಂತೆ ಆಗ್ತೈತಿ. ಹೀಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ತಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡಿ ನಾಳೆ ಏನೈತಲ್ಲ ಇದೇ ಒಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ತಾರೆ ಎಲ್ಲರೂ ಕೂಡ ಧನ್ಯವಾದಗಳು.